ವಿವಿಧ ಕಾರ್ಮಿಕ ಸಂಘಟನೆಗಳು ಸೇರಿ ಭಾರತ್ ಬಂದ್ಗೆ ಕರೆ ನೀಡಿದ್ವು. ಅದೇ ನಿಟ್ಟಿನಲ್ಲಿ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿಯೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದು ಕಾಲ್ನಡಿಗೆ ಜಾಥಾವನ್ನ ಕೂಡ ಮಾಡಿದ್ದಾರೆ. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಇವತ್ತು ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರಿನಲ್ಲೂ ಕೂಡ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಗಮನಿಸಬಹುದು. ನಾನಿವಾಗ ತುಮಕೂರಿನ ಟೌನ್ ಹಾಲ್ ಮುಂಭಾಗ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರೆಲ್ಲರೂ ಕೂಡ ಸೇರಿ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಪ್ರತಿಭಟನೆಗೆ ಕೇಂದ್ರ ಸರ್ಕಾರದ ವಿರುದ್ಧ ನೀತಿಯನ್ನು ಕೂಡ ಖಂಡಿಸಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕ ವಿರೋಧಿ 4 ಸಂಹಿತೆಗಳು ರದ್ದಾಗಬೇಕು ಮತ್ತು ಎಲ್ಲಾ ಮುನ್ಸಿಪಲ್ ಕಾರ್ಮಿಕರನ್ನ ಕಾಯಂ ಮಾಡಬೇಕು, ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಈ ರೀತಿಯಾಗಿ ನಾನಾ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಕಾರ್ಮಿಕ ಸಂಘಟನೆಗಳು ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ ನಿಂದ ಏನು MG ರೋಡ್ ಮುಖಾಂತರವಾಗಿ ಮತ್ತೆ ಏನು ಅಶೋಕ ರಸ್ತೆ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ BSNL ಕಚೇರಿಗೆ ಮುಂಭಾಗ ಪ್ರತಿಭಟನೆ ಕೂಡ ಮಾಡೋದಕ್ಕೆ ಈಗ ಕಾರ್ಮಿಕ ಸಂಘಟನೆಗಳು ಕೂಡ ಎಲ್ಲರೂ ಕೂಡ ಈಗ ಸಜ್ಜಾಗಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ತಮ್ಮ ಬೇಡಿಕೆಗಳನ್ನೆಲ್ಲವೂ ಕೂಡ ಈಡೇರಿಸಬೇಕು ಅಂತೇಳಿ ಒತ್ತಾಯಿಸಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ನಮ್ಮ ಜೊತೆ ಈಗ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆಯವರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತನಾಡ್ತಾ ಹೋಗೋಣ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರೆ ಏನ್ ಸರ್ ಬೇಡಿಕೆ ನಿಮ್ದು? ಇವತ್ತು ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ವಿರೋಧಿ ಆಡಳಿತ ಮಾಡ್ತಾ ಇದೆ. ಇವತ್ತು ಕಾರ್ಮಿಕರ ಕಾನೂನುಗಳನ್ನೆಲ್ಲ ತೆಗೆದುಹಾಕಿ 27 ನಮ್ದು ಕಾನೂನುಗಳು ಏನಿತ್ತು ಅದನ್ನು ತೆಗೆದುಹಾಕಿ ಕಾರ್ಮಿಕರ ವಿರುದ್ಧ ಅನ್ಯಾಯ ಅಕ್ರಮಗಳನ್ನ ಮಾಡಿ ಕಾರ್ಮಿಕರ ಬದುಕನ್ನ ಬಲಿ ಕೊಡ್ತಾವ್ರೆ. ಹಾಗೂ ರೈತರಿಗೆ ಮೋಸ ಆಗ್ತಾ ಇದೆ. ಈ ಕೇಂದ್ರ ಸರ್ಕಾರಿ ಕಾನೂನುಗಳನ್ನೆಲ್ಲ ಕೈ ಬಿಡಬೇಕು, ಕಾರ್ಮಿಕರಿಗೆ ಹಾಗೂ ರೈತರಿಗೆ ಒಳ್ಳೇದ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು 12ನೇ ತಾರೀಕು ತುಮಕೂರು ಜಿಲ್ಲಾ ಕೇಂದ್ರದ ಇಲ್ಲಿ ಟೌನ್ ಹಾಲ್ ಸರ್ಕಲ್ ಇಂದ ಜಿಲ್ಲಾ ಕೇಂದ್ರದವರೆಗೂ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಅಂಗನವಾಡಿ ಕಾರ್ಯಕರ್ತರು, ಬಿಸಿ ಊಟ ಕಾರ್ಯಕರ್ತರು, ಕಾರ್ಮಿಕರು, ರೈತ ಮುಖಂಡರುಗಳು ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಮೇಡಮ್, ನೀವು ಕೂಡ ಭಾಗಿಯಾಗಿದ್ರೆ ಏನ್ ಡಿಮ್ಯಾಂಡ್ಗಳೇ ನಿಮ್ದು? ಸರ್, ನಮಗೂ ಸಹ ಕೇಂದ್ರ ಸರ್ಕಾರ ನಮಗೆ ಈ ಸಾರಿ ಬಜೆಟ್ ಅಲ್ಲಿ ₹1 ಕೂಡ ಜಾಸ್ತಿ ಮಾಡಿಲ್ಲ. ನಮಗೆ ಈಗ ಪೋಷಣ ಅಭಿಯಾನ ಕಾರ್ಯಕ್ರಮ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅದರಲ್ಲಿ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ. ಅದರಲ್ಲಿ FRS ಅಂತ ಒಂದಿದೆ ಸ್ಕೀಮ್ ಇದೆ, ಅದೇ ಇದೆ. ಅದನ್ನ ಖಂಡಿತ ಅದ್ರ ಮಾಡಕ್ ಆಗ್ತಾ ಇಲ್ಲ. ಮನೆಯಲ್ಲಿ ಎಲ್ಲೆಲ್ಲೋ ಹೋಗಿರ್ತಾರೆ, ಅವ್ರ ಫೋಟೋಗಳನ್ನೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ಅದನ್ನ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ನಮಗೆ ಕೆಲಸ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಇಷ್ಟು ಕೆಲಸ ಮಾಡ್ತಾ ಇದ್ರು ಕೂಡ ನಮಗೆ ಕೇಂದ್ರ ಸರ್ಕಾರ ಇಲ್ಲಿಗ 6 ವರ್ಷ ಆಗಿದೆ, ನಮ್ಗೆ ₹1 ಕೂಡ ಜಾಸ್ತಿ ಮಾಡಿಲ್ಲ. ಹಂಗಾಗಿ ನಾವು ತುಂಬಾ ಬೇಜಾರಲ್ಲಿ ನಾವು ಈ ಒಂದು ಮುಷ್ಕರಕ್ಕೆ ಭಾಗವಹಿಸಿ ನಮ್ಮ ಹೋರಾಟದ ಒಂದು ವ್ಯಕ್ತಿತ್ವವನ್ನು ಎತ್ತಿಡಿತಾ ಇದೀವಿ. ನಮಗೆ ಖಂಡಿತವಾಗೂ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮನ್ನ ಗುರುತಿಸಿ ನಮಗೆ ಕನಿಷ್ಠ ವೇತನನ ಕೊಡಲೇಬೇಕು. ಹಾಗಾಗಿ ನಾವು ಈ ದಿನ ಹೋರಾಟಕ್ಕೆ ಭಾಗಿಯಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್, ಕಾರ್ಮಿಕರು ಹೇಳ್ತಾ ಇರ್ತಕ್ಕಂಥ ಮಾತು ಅಂದ್ರೆ ನಾವು ವಿವಿಧ ಬೇಡಿಕೆಗಳು ಕೂಡ ಇದೆ, ನಮ್ಮನ್ನ ಅದನ್ನ ಕೇಂದ್ರ ಸರ್ಕಾರ ಕೂಡಲೇ ಈಡೇರಿಸಬೇಕು, ಇಲ್ಲದಿದ್ರೆ ನಾವು ಇಡೀ ದೇಶದಿಂದ ಉಗ್ರ ಹೋರಾಟವನ್ನು ಕೂಡ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ. ಇವತ್ತು ವಿವಿಧ ಕಾರ್ಮಿಕ ಸಂಘಟನೆಗಳು ಸೇರಿ ಭಾರತ್ ಬಂದ್ಗೆ ಕರೆ ನೀಡಿದ್ವು. ಅದೇ ನಿಟ್ಟಿನಲ್ಲಿ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿಯೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದು ಕಾಲ್ನಡಿಗೆ ಜಾಥಾವನ್ನ ಕೂಡ ಮಾಡಿದ್ದಾರೆ. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಇವತ್ತು ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರಿನಲ್ಲೂ ಕೂಡ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಗಮನಿಸಬಹುದು. ನಾನಿವಾಗ ತುಮಕೂರಿನ ಟೌನ್ ಹಾಲ್ ಮುಂಭಾಗ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರೆಲ್ಲರೂ ಕೂಡ ಸೇರಿ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಪ್ರತಿಭಟನೆಗೆ ಕೇಂದ್ರ ಸರ್ಕಾರದ ವಿರುದ್ಧ ನೀತಿಯನ್ನು ಕೂಡ ಖಂಡಿಸಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕ ವಿರೋಧಿ 4 ಸಂಹಿತೆಗಳು ರದ್ದಾಗಬೇಕು ಮತ್ತು ಎಲ್ಲಾ ಮುನ್ಸಿಪಲ್ ಕಾರ್ಮಿಕರನ್ನ ಕಾಯಂ ಮಾಡಬೇಕು, ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಈ ರೀತಿಯಾಗಿ ನಾನಾ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಕಾರ್ಮಿಕ ಸಂಘಟನೆಗಳು ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ ನಿಂದ ಏನು MG ರೋಡ್ ಮುಖಾಂತರವಾಗಿ ಮತ್ತೆ ಏನು
ಅಶೋಕ ರಸ್ತೆ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ BSNL ಕಚೇರಿಗೆ ಮುಂಭಾಗ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಈಗ ಕಾರ್ಮಿಕ ಸಂಘಟನೆಗಳು ಕೂಡ ಎಲ್ಲರೂ ಕೂಡ ಈಗ ಸಜ್ಜಾಗಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ತಮ್ಮ ಬೇಡಿಕೆಗಳನ್ನೆಲ್ಲವೂ ಕೂಡ ಈಡೇರಿಸಬೇಕು ಅಂತೇಳಿ ಒತ್ತಾಯಿಸಿ ಈಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ನಮ್ಮ ಜೊತೆ ಈಗ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆಯವರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತನಾಡ್ತಾ ಹೋಗೋಣ. ಸರ್, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಏನ್ ಸರ್ ಬೇಡಿಕೆ ನಿಮ್ದು? ಇವತ್ತು ಕೇಂದ್ರ ಸರ್ಕಾರ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ವಿರೋಧಿ ಆಡಳಿತ ಮಾಡ್ತಾ ಇದೆ. ಇವತ್ತು ಕಾರ್ಮಿಕರ ಕಾನೂನುಗಳನ್ನೆಲ್ಲ ತೆಗೆದುಹಾಕಿ 27 ನಮ್ದು ಕಾನೂನುಗಳು ಏನಿತ್ತು ಅದನ್ನು ತೆಗೆದುಹಾಕಿ ಕಾರ್ಮಿಕರ ವಿರುದ್ಧ ಅನ್ಯಾಯ ಅಕ್ರಮಗಳನ್ನ ಮಾಡಿ ಕಾರ್ಮಿಕರ ಬದುಕನ್ನ ಬಲಿ ಕೊಡ್ತಾವ್ರೆ. ಹಾಗೂ ರೈತರಿಗೆ ಮೋಸ ಆಗ್ತಾ ಇದೆ. ಈ ಕೇಂದ್ರ ಸರ್ಕಾರಿ ಕಾನೂನುಗಳನ್ನೆಲ್ಲ ಕೈ ಬಿಡಬೇಕು, ಕಾರ್ಮಿಕರಿಗೆ ಹಾಗೂ ರೈತರಿಗೆ ಒಳ್ಳೇದ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು 12ನೇ ತಾರೀಕು ತುಮಕೂರು ಜಿಲ್ಲಾ ಕೇಂದ್ರದ ಇಲ್ಲಿ ಟೌನ್ ಹಾಲ್ ಸರ್ಕಲ್ ಇಂದ ಜಿಲ್ಲಾ ಕೇಂದ್ರದವರೆಗೂ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಅಂಗನವಾಡಿ ಕಾರ್ಯಕರ್ತರು, ಬಿಸಿ ಊಟ ಕಾರ್ಯಕರ್ತರು, ಕಾರ್ಮಿಕರು, ರೈತ ಮುಖಂಡರುಗಳು ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಮೇಡಮ್, ನೀವು ಕೂಡ ಭಾಗಿಯಾಗಿದ್ರೆ ಏನ್ ಡಿಮ್ಯಾಂಡ್ಗಳೇ ನಿಮ್ದು? ಸರ್, ನಮಗೂ ಸಹ ಕೇಂದ್ರ ಸರ್ಕಾರ ನಮಗೆ ಈ ಸಾರಿ ಬಡ್ಜೆಟ್ ಅಲ್ಲಿ ₹1 ಕೂಡ ಜಾಸ್ತಿ ಮಾಡಿಲ್ಲ. ನಮಗೆ ಈಗ ಪೋಷಣ ಅಭಿಯಾನ ಕಾರ್ಯಕ್ರಮ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅದರಲ್ಲಿ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ. ಅದರಲ್ಲಿ FRS ಅಂತ ಒಂದಿದೆ ಸ್ಕೀಮ್ ಇದೆ, ಅದು ಇದೆ. ಅದನ್ನ ಖಂಡಿತ ಅದ್ರ ಮಾಡಕ್ ಆಗ್ತಾ ಇಲ್ಲ. ಮನೆಯಲ್ಲಿ ಎಲ್ಲೆಲ್ಲೋ ಹೋಗಿರ್ತಾರೆ, ಅವ್ರ ಫೋಟೋಗಳನ್ನೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ಅದನ್ನ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ನಮಗೆ ಕೆಲಸ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಇಷ್ಟು ಕೆಲಸ ಮಾಡ್ತಾ ಇದ್ರು ಕೂಡ ನಮಗೆ ಕೇಂದ್ರ ಸರ್ಕಾರ ಈಗ 6 ವರ್ಷ ಆಗಿದೆ, ನಮ್ಗೆ ₹1 ಕೂಡ ಜಾಸ್ತಿ ಮಾಡಿಲ್ಲ. ಹಂಗಾಗಿ ನಾವು ತುಂಬಾ ಬೇಜಾರಲ್ಲಿ ನಾವು ಈ ಒಂದು ಮುಷ್ಕರಕ್ಕೆ ಭಾಗವಹಿಸಿ ನಮ್ಮ ಹೋರಾಟದ ಒಂದು ವ್ಯಕ್ತಿತ್ವವನ್ನು ಎತ್ತಿಡಿತಾ ಇದೀವಿ. ನಮಗೆ ಖಂಡಿತವಾಗೂ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮನ್ನ ಗುರುತಿಸಿ ನಮಗೆ ಕನಿಷ್ಠ ವೇತನನ ಕೊಡಲೇಬೇಕು. ಹಾಗಾಗಿ ನಾವು ಈ ದಿನ ಹೋರಾಟಕ್ಕೆ ಭಾಗಿಯಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್, ಇಷ್ಟು ಕಾರ್ಮಿಕರು ಹೇಳ್ತಾ ಇರ್ತಕ್ಕಂಥ ಮಾತು ಅಂದ್ರೆ ನಾವು ವಿವಿಧ ಬೇಡಿಕೆಗಳು ಕೂಡ ಇದೆ ನಮ್ಮನ್ನ, ಅದನ್ನ ಕೇಂದ್ರ ಸರ್ಕಾರ ಕೂಡಲೇ ಈಡೇರಿಸಬೇಕು, ಇಲ್ಲದಿದ್ರೆ ನಾವು ಇಡೀ ದೇಶದಿಂದ ಉಗ್ರ ಹೋರಾಟವನ್ನು ಕೂಡ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಇವತ್ತು ವಿವಿಧ ಕಾರ್ಮಿಕ ಸಂಘಟನೆಗಳು ಸೇರಿ ಭಾರತ್ ಬಂದ್ಗೆ ಕರೆ ನೀಡಿದ್ವು. ಅದೇ ನಿಟ್ಟಿನಲ್ಲಿ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿಯೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದು ಕಾಲ್ನಡಿಗೆ ಜಾಥಾವನ್ನ ಕೂಡ ಮಾಡಿದ್ದಾರೆ. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಇವತ್ತು ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರಿನಲ್ಲೂ ಕೂಡ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಗಮನಿಸಬಹುದು. ನಾನಿವಾಗ ತುಮಕೂರಿನ ಟೌನ್ ಹಾಲ್ ಮುಂಭಾಗ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರೆಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಪ್ರತಿಭಟನೆಗೆ ಕೇಂದ್ರ ಸರ್ಕಾರದ ವಿರುದ್ಧ ನೀತಿಯನ್ನು ಕೂಡ ಖಂಡಿಸಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕ ವಿರೋಧಿ 4 ಸಂಹಿತೆಗಳು ರದ್ದಾಗಬೇಕು ಮತ್ತೆ ಎಲ್ಲಾ ಮುನ್ಸಿಪಲ್ ಕಾರ್ಮಿಕರನ್ನ ಕಾಯಂ ಮಾಡಬೇಕು, ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಈ ರೀತಿಯಾಗಿ ನಾನಾ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಕಾರ್ಮಿಕ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ ನಿಂದ ಏನು MG ರೋಡ್ ಮುಖಾಂತರವಾಗಿ ಮತ್ತೆ ಏನು ಅಶೋಕ ರಸ್ತೆ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ BSNL ಕಚೇರಿಗೆ ಮುಂಭಾಗ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಈಗ ಕಾರ್ಮಿಕ ಸಂಘಟನೆಗಳು ಕೂಡ ಎಲ್ಲರೂ ಕೂಡ ಈಗ ಸಜ್ಜಾಗಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ತಮ್ಮ ಬೇಡಿಕೆಗಳನ್ನೆಲ್ಲವೂ ಕೂಡ ಈಡೇರಿಸಬೇಕು ಅಂತೇಳಿ ಒತ್ತಾಯಿಸಿ ಈಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ನಮ್ಮ ಜೊತೆ ಈಗ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆಯವರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತನಾಡ್ತಾ ಹೋಗೋಣ. ಸರ್, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಏನ್ ಸರ್ ಬೇಡಿಕೆ ನಿಮ್ದು? ಇವತ್ತು ಕೇಂದ್ರ ಸರ್ಕಾರ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ವಿರೋಧಿ ಆಡಳಿತ ಮಾಡ್ತಾ ಇದೆ. ಇವತ್ತು ಕಾರ್ಮಿಕರ ಕಾನೂನುಗಳನ್ನೆಲ್ಲ ತೆಗೆದುಹಾಕಿ 27 ನಮ್ದು ಕಾನೂನುಗಳು ಏನಿತ್ತು ಅದನ್ನು ತೆಗೆದುಹಾಕಿ ಕಾರ್ಮಿಕರ ವಿರುದ್ಧ ಅನ್ಯಾಯ ಅಕ್ರಮಗಳನ್ನ ಮಾಡಿ ಕಾರ್ಮಿಕರ ಬದುಕನ್ನ ಬಲಿ ಕೊಡ್ತಾವ್ರೆ. ಹಾಗೂ ರೈತರಿಗೆ ಮೋಸ ಆಗ್ತಾ ಇದೆ. ಈ ಕೇಂದ್ರ ಸರ್ಕಾರಿ ಕಾನೂನುಗಳನ್ನೆಲ್ಲ ಕೈ ಬಿಡಬೇಕು, ಕಾರ್ಮಿಕರಿಗೆ ಹಾಗೂ ರೈತರಿಗೆ ಒಳ್ಳೇದ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು 12ನೇ ತಾರೀಕು ತುಮಕೂರು ಜಿಲ್ಲಾ ಕೇಂದ್ರದ ಇಲ್ಲಿ ಟೌನ್ ಹಾಲ್ ಸರ್ಕಲ್ ಇಂದ ಜಿಲ್ಲಾ ಕೇಂದ್ರದವರೆಗೂ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಅಂಗನವಾಡಿ ಕಾರ್ಯಕರ್ತರು, ಬಿಸಿ ಊಟ ಕಾರ್ಯಕರ್ತರು, ಕಾರ್ಮಿಕರು, ರೈತ ಮುಖಂಡರುಗಳು ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಮೇಡಮ್, ನೀವು ಕೂಡ ಭಾಗಿಯಾಗಿದ್ರೆ ಏನ್ ಡಿಮ್ಯಾಂಡ್ಗಳೇ ನಿಮ್ದು? ಸರ್, ನಮಗೂ ಸಹ ಕೇಂದ್ರ ಸರ್ಕಾರ ನಮಗೆ ಈ ಸಾರಿ ಬಡ್ಜೆಟ್ ಅಲ್ಲಿ ₹1 ಕೂಡ ಜಾಸ್ತಿ ಮಾಡಿಲ್ಲ.
ನಮಗೆ ಈಗ ಪೋಷಣ್ ಅಭಿಯಾನ ಕಾರ್ಯಕ್ರಮ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅದರಲ್ಲಿ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ. ಅದರಲ್ಲಿ FRS ಅಂತ ಒಂದಿದೆ ಸ್ಕೀಮ್ ಇದೆ, ಅದೇ ಇದೆ. ಅದನ್ನ ಖಂಡಿತ ಅದ್ರ ಮಾಡಕ್ ಆಗ್ತಾ ಇಲ್ಲ. ಮನೆಯಲ್ಲಿ ಎಲ್ಲೆಲ್ಲೋ ಹೋಗಿರ್ತಾರೆ, ಅವ್ರ ಫೋಟೋಗಳನ್ನೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ಅದನ್ನ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ನಮಗೆ ಕೆಲಸ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಇಷ್ಟು ಕೆಲಸ ಮಾಡ್ತಾ ಇದ್ರು ಕೂಡ ನಮಗೆ ಕೇಂದ್ರ ಸರ್ಕಾರ ಇಲ್ಲಿಗ 6 ವರ್ಷ ಆಗಿದೆ, ನಮ್ಗೆ ₹1 ಕೂಡ ಜಾಸ್ತಿ ಮಾಡಿಲ್ಲ. ಹಂಗಾಗಿ ನಾವು ತುಂಬಾ ಬೇಜಾರಲ್ಲಿ ನಾವು ಈ ಒಂದು ಮುಷ್ಕರಕ್ಕೆ ಭಾಗವಹಿಸಿ ನಮ್ಮ ಹೋರಾಟದ ಒಂದು ವ್ಯಕ್ತಿತ್ವವನ್ನು ಎತ್ತಿಡಿತಾ ಇದೀವಿ. ನಮಗೆ ಖಂಡಿತವಾಗೂ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮನ್ನ ಗುರುತಿಸಿ ನಮಗೆ ಕನಿಷ್ಠ ವೇತನನ ಕೊಡಲೇಬೇಕು. ಹಾಗಾಗಿ ನಾವು ಈ ದಿನ ಹೋರಾಟಕ್ಕೆ ಭಾಗಿಯಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಇಷ್ಟು ಕಾರ್ಮಿಕರು ಹೇಳ್ತಾ ಇರ್ತಕ್ಕಂಥ ಮಾತು ಅಂದ್ರೆ ನಾವು ವಿವಿಧ ಬೇಡಿಕೆಗಳು ಕೂಡ ಇದೆ ನಮ್ಮನ್ನ, ಅದನ್ನ ಕೇಂದ್ರ ಸರ್ಕಾರ ಕೂಡಲೇ ಈಡೇರಿಸಬೇಕು, ಇಲ್ಲದಿದ್ರೆ ನಾವು ಇಡೀ ದೇಶದಿಂದ ಉಗ್ರ ಹೋರಾಟವನ್ನು ಕೂಡ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ